ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆಶಿ ಸುರ್ಜೇವಾಲಾ ಬಳಿಕ ಬಿಕೆ ಹರಿಪ್ರಸಾದ್ ಭೇಟಿಯಾಗಿದ್ದ ರಾಮಲಿಂಗಾರೆಡ್ಡಿ. ಡಿಕೆಶಿ ಮತ್ತು ಸುರ್ಜೇವಾಲಾ ಆದ ನಂತರ ಬಿಕೆ ಹರಿಪ್ರಸಾದ್ ಅವರನ್ನ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ರು. ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ರು ಬಿಕೆ ಹರಿಪ್ರಸಾದ್ ಮತ್ತು ರಾಮಲಿಂಗಾರೆಡ್ಡಿ. ರಾಮಲಿಂಗಾರೆಡ್ಡಿ ಅವರು ಬಿಕೆ ಹರಿಪ್ರಸಾದ್ ಅವರು ಬಹಳ ಹಳೆ ಸ್ನೇಹಿತರು. ಅವರೇ ಮಾತಾಡ್ತಾ ಇರೋದನ್ನ ನಾವು ಕೇಳಿಸ್ಕೊಂಡಿಲ್ಲ. ಕಾಲೇಜು ದಿನಗಳಿಂದಲೂ ಕೂಡ ನಾವು ಲೀಡರ್ಸ್ ಆಗಿದ್ವಿ, ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟರು. ಇನ್ನು ಹೈಕಮಾಂಡ್ ಜೊತೆ ಮಾತಾಡಿ ರಾಮಲಿಂಗಾರೆಡ್ಡಿ ಮನವೊಲಿಕೆ ಯತ್ನ. ರಾಮಲಿಂಗಾರೆಡ್ಡಿ ಭೇಟಿ ಬಳಿಕ ಮಾತನಾಡಿದ್ದಾರೆ ಬಿಕೆ ಹರಿಪ್ರಸಾದ್. ರೆಬೆಲ್ ರಾಮಲಿಂಗಾರೆಡ್ಡಿ ಸಮಸ್ಯೆ ಗಂಭೀರ ಏನಿಲ್ಲ, ಸಂವಹನದ ಕೊರತೆಯಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದೆ. ರೆಡ್ಡಿ ಬೆಂಗಳೂರು ನಗರದ ಪಿಲ್ಲರ್ ಆಗಿ ಅಜಾತ ಶತ್ರು ಎನಿಸಿಕೊಂಡಿದ್ದಾರೆ. ಸಿಎಂ ನಾನು ಇಬ್ಬರೂ ಮಾತನಾಡಿದ್ದೇನೆ, ರಾಜೀನಾಮೆ ಅಂಗೀಕರಿಸಲ್ಲ. ರೆಡ್ಡಿ ರಾಜೀನಾಮೆ ವಾಪಸ್ ಪಡೆದುಕೊಳ್ಳುತ್ತಾರೆ ಎಂಬ ವಿಶ್ವಾಸ ಇದೆ. ಸಮಸ್ಯೆ ಎಲ್ಲವೂ ಬಗೆಹರಿಸುತ್ತಾರೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಫೋಟೋ ತಗೊಂತಾರೆ. ಸಮಸ್ಯೆ ಗಂಭೀರವಾದ ಸಮಸ್ಯೆ ಏನೂ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಯಾವುದೋ ಒಂದು ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ಆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದರಿಂದ ಏನು ತೊಂದರೆ ಏನಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರು ನಗರದ ಒಂದು ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಆಗಿ ಬೆಂಗಳೂರು ನಗರವನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವ್ರು ಮತ್ತು ಕಳಂಕರಹಿತ ರಾಜಕಾರಣಿ ಅಂತ ಹೇಳಿ ಇರ್ತಕ್ಕಂಥ ಅಜಾತ ಶತ್ರು ಅಂತ ಅನಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮಾತಾಡಿದ್ದಾರೆ, ನಾನು ಸಹ ಮಾತಾಡಿದ್ದೀನಿ. ಆದ್ರಿಂದ ಅವರ ರಾಜೀನಾಮೆಯನ್ನ ಅಂಗೀಕಾರ ಮಾಡಬಾರದು ಅಂತ ನಾನು ಮುಖ್ಯಮಂತ್ರಿ ಒತ್ತಡ ಮಾಡ್ತೇನೆ. ಇನ್ನೂ ಸಹ ಅವರಲ್ಲಿ ಇನ್ನೂ ಕೆಲವರು ಮಾತಾಡಿದಾಗ ಅವರು ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಅವರು ಸುಮಾರು ನಾವು ಅವರೆಲ್ಲರೂ ಸಹ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋರು. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥ ಕೆಲಸ ಅವ್ರು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಅವರು ತಮ್ಮ